ನದಿ ನೀರಿನ ರಭಸಕ್ಕೆ ಮನೆಗಳು ಕೊಚ್ಚಿ ಹೋಗಿರ್ತಕ್ಕಂಥ ದುರ್ಘಟನೆ ನಡೆದಿದೆ. ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿರ್ತಕ್ಕಂಥದ್ದು. 5 ಮನೆಗಳು ಕೊಚ್ಚಿ ಹೋಗಿದ್ದಾವೆ. ಅವಘಡದಲ್ಲಿ 8 ಮಂದಿಗೆ ಗಾಯಗಳು ಉಂಟಾಗಿದ್ದಾವೆ. 5 ಮನೆಗಳ ಪಾಯ ಹೊರತಾಗಿ ಮತ್ತೇನೂ ಉಳಿದಿಲ್ಲ. ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಭಾರಿ ಹಾನಿ ಇದು. ನೀವು ನೋಡಿದ್ರೆ ಈಗ ತಾನೇ ಜಸ್ಟ್ ಪಾಯ ಅಷ್ಟೇ ತೆಗೆದಿಟ್ಟಿದ್ದಾರೇನೋ ಅನ್ನೋಷ್ಟರ ಮಟ್ಟಿಗೆ ಅವಘಡ ಸಂಭವಿಸಿದೆ. ಇಲ್ಲಿ ಮನೆಗಳಿತ್ತು ಅಂತಾನೆ ಹೇಳೋದಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಪಾಯ ಹೊರತಾಗಿ ಬೇರೆ ಏನೂ ಉಳಿದೇ ಇಲ್ಲ ಅಲ್ಲಿ. ಆ ರೀತಿನಲ್ಲಿ ನದಿ ನೀರಿನ ಹೊಡೆತಕ್ಕೆ ಎಲ್ಲ ಕೊಚ್ಕೊಂಡು ಹೋಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿನಲ್ಲಿ ಇಲ್ಲಿ ನದಿ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗಿದೆ ಅಂತ. ಇದು ಮನೆಯ ಪಾಯ, ಈ ಪಾಯ ಮಾತ್ರ ಉಳಿದಿರ್ತಕ್ಕಂಥದ್ದು. ಇದು ನೋಡಿದ್ರೆ ಈಗಷ್ಟೇ ಯಾರೋ ಮನೆ ಕಟ್ಟೋದಕ್ಕೆ ಅಂತ ಪಾಯ ಹಾಕಿ ಬಿಟ್ಟಿದ್ದಾರೇನೋ ಅಂತ ಹೇಳುವಷ್ಟರ ಮಟ್ಟಿಗೆ ಇದೆ. ಆದರೆ ಇಲ್ಲಿ ಮನೆ ಇತ್ತು, ಜನ ವಾಸ ಮಾಡ್ತಾ ಇದ್ರು. ನದಿ ನೀರಿನ ರಭಸಕ್ಕೆ ಈಗ ಕೇವಲ ಪಾಯ ಮಾತ್ರ ಉಳಿದಿರ್ತಕ್ಕಂಥದ್ದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಉಂಟಾಗಿದೆ. 5 ಮನೆಗಳು ಇದೇ ರೀತಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾವೆ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಕೇವಲ ಪಾಯ ಮಾತ್ರ, ಅಂದ್ರೆ ಈಗಷ್ಟೇ ಯಾರೋ ಹಾಕಿದ್ದಾರೇನೋ ಅನ್ನೋ ಹಾಗೆ. ಗುಡ್ಡ ಕುಸಿತದ ಹಾನಿ ಶಿರೂರಿಗಷ್ಟೇ ಸೀಮಿತ ಅಲ್ಲ. ಗಂಗಾವಳಿ ನದಿಯ ಮತ್ತೊಂದು ದಡದಲ್ಲೂ ಕೂಡ ಭಾರಿ ಹಾನಿ ಉಂಟಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮಳೆ ಅವಾಂತರಗಳನ್ನ ಹೇಳ್ತಾ ಇದ್ದೀವಿ. ಉಳುವರೆ ಗ್ರಾಮದಲ್ಲಿ ಮನೆಗಳು ಸಂಪೂರ್ಣ ನದಿ ಪಾಲಾಗಿದ್ದಾವೆ. ಗಂಗಾವಳಿ ನದಿಗೆ ಭಾರಿ ಮಣ್ಣು ಬಿದ್ದಿದೆ, ಭಾರಿ ಪ್ರಮಾಣದಲ್ಲಿ ಬಂಡೆ ಕೂಡ ಬಿದ್ದಿದೆ. ಬಂಡೆ ಬಿದ್ದಾಗ ಸುನಾಮಿ ಅಂತೆ ವಾಪಸ್ ನದಿ ನೀರು ಅಪ್ಪಳಿಸಿದೆ. ಏನಾಗ್ತಿದೆ ಅನ್ನೋದು ಗೊತ್ತಾಗೋ ಅಷ್ಟರಲ್ಲೇನೆ ದುರಂತ ಸಂಭವಿಸಿ ಹೋಗಿದೆ. ಹಳ್ಳಿ ಭಾಗದಲ್ಲಿ ಹೇಗೆ ಬದುಕಬೇಕು ಮನುಷ್ಯರು, ಎಷ್ಟು ಕಷ್ಟ ಜೀವನ, ಬದುಕು ಎಷ್ಟು ಕಷ್ಟ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಶಿರೂರು, ಕಾರವಾರ ಬಳಿಯ ಶಿರೂರಿನಲ್ಲಿ ನದಿ ನೀರಿನ ಹೊಡೆತಕ್ಕೆ ಮನೆ ಕೊಚ್ಚಿ ಹೋಗಿದೆ. ಇಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ಗಾಯತ್ರಿ ಅವ್ರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ತೆ. ನಮಸ್ತೆ. ನೋಡಿದ್ರ ನೀವು ಈ ಘಟನೆನ? ಏನ್ ನಡೀತು? ಆ ಘಟನೆ ನಡೆದವಾಗ ನಾನು ಇರ್ಲಿಲ್ಲ ಮ್ಯಾಮ್. ಆಮೇಲೆ ಹೋಗಿದ್ದೆ ಅಲ್ಲಿ ನೋಡ್ಲಿಕ್ಕೆ. ಅಲ್ಲಿ ಕಂಪ್ಲೀಟ್ ಆಗಿ 5 ಮನೆಗಳು ಹೋಗಿದೆ ಮ್ಯಾಮ್. ಕಂಪ್ಲೀಟ್ ಆಗಿ ಏನೂ ಇಲ್ಲ, ಒಂದು ಸಾಮಾನು ಕೂಡ ಏನೂ ಇಲ್ಲ ಅಲ್ಲಿ. ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಮತ್ತೆ ಅದು ಒಬ್ರು ಕಾಣಿಸ್ತಾ ಇಲ್ಲ, ಇನ್ನೂವರೆಗೂ ಸಿಗ್ತಾ ಇಲ್ಲ. ಹುಡುಕ್ತಾ ಇದ್ದಾರೆ ಎಲ್ಲಾ ಕಡೆಯಲ್ಲಿ, ಇನ್ನೂ ತನಕ ಒಬ್ರು ಸಿಕ್ಕಿಲ್ಲ. ಮನೆಗಳಲ್ಲಿ ಇದ್ದಂತ ಒಬ್ರು ಸಿಕ್ಕಿಲ್ವಾ? ಅಲ್ಲಲ್ಲ, ಒಬ್ರು ಮಾತ್ರ ಸಿಕ್ಕಿಲ್ಲ. ಇನ್ನು ಒಂದು 7-8 ಜನರಿಗೆ ಗಾಯ ಆಗಿದೆ. ಒಂದು 3 ಜನರಿಗೆ ಏನೋ ಸ್ವಲ್ಪ ಗಂಭೀರ ಆಗಿದೆ ಅಂತೆ. ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಅಲ್ಲಿ 2 ಬೈಕ್ ಡ್ಯಾಮೇಜ್ ಆಗಿದೆ ಮ್ಯಾಮ್. ಮತ್ತೆ 2 ದನಗಳು ಹೋಗಿದೆ. ಮತ್ತೆ ಗದ್ದೆ ಎಲ್ಲ ಕಂಪ್ಲೀಟ್ ಆಗಿ ಏನು ಇಲ್ಲ, ಫುಲ್ ಮಣ್ಣು ಕಲ್ಲು ಅದೆಲ್ಲ ತುಂಬ್ಕೊಂಡ್ ಬಿಟ್ಟಿದೆ, ಕೆಸರೆಲ್ಲ. ಅದು ಬಿಟ್ಟು ಮತ್ತೆ ಸುಮಾರು ಒಂದು 4-5 ಮನೆಗಳು ಆಲ್ಮೋಸ್ಟ್ ಅರ್ಧ ಡ್ಯಾಮೇಜ್ ಆಗಿದೆ. ಮನೆಗೆಲ್ಲ ಫುಲ್ ಅಂಗಳಕ್ಕೆಲ್ಲ ಮಣ್ಣು ಕಲ್ಲು ಮತ್ತೆ ಏನೇನೋ ಸಾಮಾನುಗಳೆಲ್ಲ ಬಂದ್ ಬಿದ್ದಿದೆ. ಹೆಂಗ್ ಸಾಧ್ಯ ಗಾಯತ್ರಿ ಅವ್ರ? ಯೂಶಲಿ ಈಗ ನೀರ್ ಬರುತ್ತೆ, ನಾವು ನೋಡಿದೀವಿ, ನೀರ್ ಬಂದು ನಿಲ್ಲುತ್ತೆ. ಆದ್ರೆ ಈ ರೀತಿ ಮನೆ ಪಾಯ ಮಾತ್ರ ಬಿಟ್ಟು ಬೇರೆ ಎಲ್ಲ ಕೊಚ್ಕೊಂಡು ಹೋಗಿದ್ದು ಹೆಂಗಾಯ್ತು ಅಂತ ಟೈಮ್ ಇದು ನೋಡಿದ್ದು. ಅಂದ್ರೆ ಫಸ್ಟ್ ಅಲ್ಲಿ ಆ ಕಡೆ ಗುಡ್ಡ ಇದೆ ಅಲ್ಲ, ಅದು ಬಿತ್ತು. ಅದು ಬಿದ್ದ ತಕ್ಷಣ, ಅದು ಬಿದ್ದಾಗ ಕಂಪ್ಲೀಟ್ ಆಗಿ ಅಲ್ಲಿ ಸುಮಾರು 2-3 ಟ್ಯಾಂಕರ್ ಮತ್ತೆ ಟ್ರಕ್ ಮತ್ತೆ ಕಾರ್ ಎಲ್ಲ ನಿಂತ್ಕೊಂಡಿತ್ತಂತೆ. ಸುಮಾರು ಜನ ಟೂರಿಸ್ಟ್ ಚಾ ಕುಡಿಲಿಕ್ಕೆ ನಿಂತ್ಕೊಂಡಿತ್ತಂತೆ. ಅದ್ರ ಜೊತೆಗೆ ಅದು ತೂರ್ಕೊಂಡ್ ಬಂದ್ಬಿಟ್ಟಿದೆ, ಹೋಟೆಲನ್ನ ಸಮೇತ ತೂರ್ಕೊಂಡು ಹಳ್ಳಕ್ ಹಾಕ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು 1-2 ನಿಮಿಷ ಆದ್ಮೇಲೆ ಅದು ಟ್ಯಾಂಕರ್ ಎಲ್ಲ ಬಿತ್ತಲ್ಲ, ಅದಾದ್ಮೇಲೆ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಜಸ್ಟ್ ಗುಡ್ಡ ಬಿದ್ದಿದೆ ಅಂತ ನೋಡ್ತಾ ಇದ್ದಾರಷ್ಟೇ. ಅವಾಗ ನೀರ್ ಬಂದಿಲ್ಲ. 1-2 ನಿಮಿಷ ಆದ ಕೂಡ್ಲೆ ದೊಡ್ಡ ಅಲೆ ಬಂದು ಒಂದೇ ಸಲ ಬಂದು ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಏನಾಯ್ತು ಅಂತ ನೋಡೋಷ್ಟ್ರಲ್ಲಿ ಎಲ್ಲ ಹೋಗ್ಬಿಟ್ಟಿದೆ. ಮನೆ ಇದ್ದ ಜಾಗದಲ್ಲಿ ಮನೆನೇ ಕಾಣಿಸ್ತಾ ಇಲ್ಲ, ಕಲ್ಲು ಗಿಲ್ಲು ಹಂಚು ಏನೇನು ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಹೌದು. ಎಷ್ಟು ಮನೆಗಳು? ಈಗ ಆ ಜನರ ಪರಿಸ್ಥಿತಿ ಹೆಂಗಿದೆ? ಜನರಂದ್ರೆ ಈಗ ಅಲ್ಲಿ 5 ಮನೆಗಳಲ್ಲಿ 1 ಮನೆಯಲ್ಲಿ ಒಬ್ಬರೇ ಇದ್ರು, ಅವ್ರು ಕಾಣಿಸ್ತಾ ಇಲ್ಲ. ಇನ್ನೊಂದ್ ಮನೆಯಲ್ಲಿ 4 ಜನ ಇದ್ರು, ಅದ್ರಲ್ಲಿ 3 ಜನಕ್ಕೆ ಗಾಯ ಆಗಿದೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ. ಇನ್ನೊಂದ್ 2 ಮನೆಯಲ್ಲಿ ಅವ್ರಿಗೆ ಕೆಲವೊಬ್ರಿಗೆ ಗಾಯ ಆಗಿದೆ, ಇನ್ನು ಒಂದು 3-4 ಜನ ಸೇಫ್ ಆಗಿದ್ದಾರೆ. ಅವರನ್ನೆಲ್ಲ ಅಲ್ಲಿ ನಮ್ದು ಕನ್ನಡ ಶಾಲೆ ಇದೆ ಅಲ್ಲ, ಸರ್ಕಾರಿ ಪ್ರಾಥಮಿಕ ಶಾಲೆ, ಅಲ್ಲಿ ಅವ್ರಿಗೆ ಗಂಜಿ ಕೇಂದ್ರದಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಊಟ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ.
ಓಕೆ ಓಕೆ. ಹೌದು, ಅಲ್ಲಿ ಏನು ಅವ್ರಿಗೆ ಪಾಪ ಈಗ ಏನೇನೋ ಇದಿಲ್ಲ, ಹೊಸದಾಗಿ ಜೀವನ ಸ್ಟಾರ್ಟ್ ಮಾಡ್ಬೇಕೀಗ ಅವರು. ಹಾ 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 ಹಾ. ಏನ್ ಕೆಲಸ ಮಾಡ್ಕೊಂಡಿದ್ರು ಇವರು ಅಲ್ಲಿ? ಯಾವ ತರ ಎಲ್ಲ ರೈತಾಪಿ, ಅಲ್ಲೇ ಕೂಲಿ ಕೆಲ್ಸ ಆತರ, ಮತ್ತೆ ಜಾಬ್ ಅಲ್ಲಿ ಇದ್ದವ್ರು ಯಾರು ಇಲ್ಲ. ಇಲ್ಲಿ ಈಗ ಅಲ್ಲಿ ಯಾರಾದ್ರೂ ನಿಮ್ಗೆ ರಕ್ಷಣಾ ಕಾರ್ಯ ಮಾಡಕ್ಕೆ ಯಾರಾದ್ರೂ ಬಂದಿದಾರಾ, ಅಥವಾ ನೆರವು ಕೊಡಕ್ಕೆ ಯಾರಾದ್ರೂ ಬಂದಿದಾರಾ? ರಸ್ತೆ ಸಂಪರ್ಕ ಎಲ್ಲ ಇದೆಯಾ ಈ ಭಾಗದಲ್ಲಿ? ಏನ್ ಕತೆ? ರಸ್ತೆ ಸಂಪರ್ಕ ಅಂದ್ರೆ ಮ್ಯಾಮ್ ಇಲ್ಲಿ ಬರ್ಲಿಕ್ಕೆ ಏನು, ನಮ್ಗೆ ಇಲ್ಲಿ ಶಿರೂರಿಂದ ಈ ಕಡೆ ಬರ್ಲಿಕ್ಕೆ ಏನು ಸಂಪರ್ಕ ಇಲ್ಲ ಈಗ. ಇಲ್ಲಿ ಅಂದ್ರೆ ಈಗ ಬರುದಿದ್ರೆ ಅಂಕೋಲೆಯಿಂದ ಬರ್ಬೇಕಿಂದ್ರೆ ಒಂದು ಅಕ್ಸೂರ್ ಮಾರ್ಗವಾಗಿ ಅಥವಾ ಆ ಕಡೆ ಅದು ಅಂಗಡಿ ಬೈಲ್ ಆ ಕಡೆ ಮಾರ್ಗವಾಗಿ ಬರ್ಬೇಕು, ಇಲ್ಲಾಂದ್ರೆ ನಮ್ಗೆ ಜಾಗ ಇಲ್ಲ ಹೋಗ್ಲಿಕ್ಕೆ. ಅಂಕೋಲ ಹೋಗ್ಲಿಕ್ಕೆ ಆ ಕಡೆಯಿಂದನೂ ಜಾಗ ಇಲ್ಲ. ಓಕೆ ಓಕೆ. ಈಗ ನಿನ್ನೆ ಅಲ್ಲಿ ಗುಡ್ಡ ಕುಸಿತ ಆಗಿ ಟೀ ಅಂಗಡಿ ಎಲ್ಲ ಇತ್ತು, ಅಲ್ಲಿ ಒಂದಷ್ಟು ಜನ ಮುಚ್ಚೋದ್ರು. ಆಮೇಲೆ ಅಲ್ಲಿ ಟ್ಯಾಂಕರ್ ನದಿಗೆ ಬಿದ್ದಿತ್ತಲ್ಲ, ಅಲ್ಲೇನಾದ್ರೂ ಮತ್ತೆ ಅನಾಹುತ ಆಗಿದೆಯಾ? ಟ್ಯಾಂಕರ್ ಅದೇ ಮ್ಯಾಮ್, ಅದಂದ್ರೆ ಸ್ಫೋಟ ಆಗಿರ್ಬಹುದು ಅಂತ ಇಲ್ಲಿ ಇದ್ದವರು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಕ್ಷಣದಲ್ಲಿ ಇದ್ದವರು ಅದ್ ಹೇಳ್ತಾ ಇದ್ದಾರೆ, ಅದಾದವಾಗ ನೀರು ಒಂದೇ ಸಲ ಬಂದು ಇದಾಗಿದೆ ಅಂತ. ಅಂದ್ರೆ ಆ ನಂತರ ಅದು ಆ ಕಡೆ ಅಲ್ಲಿ ಶಿರೂರ್ ಬ್ರಿಡ್ಜ್ ಇದೆ ಅಲ್ಲ, ಅಲ್ಲಿ ಹೋಗಿ ಸುಮಾರು ಹೊತ್ತು ನಿಂತಿತ್ತು. ಅದಾದ್ಮೇಲೆ ಅದು ಆ ಕಡೆ ಗಂಗಾವಳಿ ಕಡೆ ಏನೋ ಹೋಗಿದೆ. ಆಮೇಲೆ ಅಲ್ಲಿ ಸಿಕ್ತು ಅಂತ ಏನೋ ಸಿಕ್ಕಿದೆ. ಇನ್ನೊಂದು ಏನೋ ಟ್ಯಾಂಕರ್ ಅದ್ರೊಳಗಡೆ ಮತ್ತೆ ಎಷ್ಟಿತ್ತು ಅಂತ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ. ಅದು ಅಂದ್ರೆ ಇನ್ನೂ ಆ ಮಣ್ಣು ಕೆಳಗಡೆ ಇರ್ಬಹುದಾ ಅಂತ ಹೆದರಿಕೆಯಲ್ಲೇ ಇದ್ದಾರೆ. ಇನ್ನೂ ತನಕ ಯಾರು ಗ್ಯಾಸ್ ಎಲ್ಲ ಆನ್ ಮಾಡ್ತಾ ಇಲ್ಲ. ಚೆಲ್ಲಿರ್ಬೋದು ಅಂತ. ಹೌದು, ಇರ್ಬಹುದೇನೋ ಅಂತ. ಮತ್ತು ಇದ್ರೂ ಇರ್ಬಹುದು, ಮತ್ತೆ ಗ್ಯಾಸ್ ಇಂದ ಏನಾದ್ರು ಆಗ್ಬೋದು ಅಂತ ಇನ್ನೂ ತನಕ ಯಾರು ಇದ್ ಮಾಡ್ತಾ ಇಲ್ಲ, ಗ್ಯಾಸ್ ಎಲ್ಲ ಹಚ್ತಾ ಇಲ್ಲ. ಓಕೆ, ಧನ್ಯವಾದಗಳು ಗಾಯತ್ರಿ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ದೃಶ್ಯಗಳನ್ನ ನೋಡಿದ್ರೆ ಭೀಕರ ಅಂತ ಅನ್ಸುತ್ತೆ. ಇಷ್ಟು ಪ್ರಕೃತಿ ಮುನಿದು ಬಿಟ್ಟರೆ ಮನುಷ್ಯ ಬದುಕೋದು ಹೇಗಪ್ಪ ಅಂತ. ಇಷ್ಟರ ಮಟ್ಟಿಗೆ ಪ್ರಕೃತಿ ಮುನಿದು ಬಿಟ್ಟರೆ ಹೇಗೆ ಬಡಬಗರು ಬದುಕೋದು ಹೇಗೆ? ಕಾರವಾರದಲ್ಲಿ ಆಗಿರ್ತಕ್ಕಂಥ ದುರಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ NDRF ತಂಡ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ನೀರುಪಾಲಾದವರಿಗೆ ಇವತ್ತು ಕೂಡ ಹುಡುಕಾಟ ಮುಂದುವರೆದಿದೆ. ಎಲ್ಲಿ ಹೋದ್ರು ಮನುಷ್ಯರು ಅಂತಾನೆ ಗೊತ್ತಾಗದೆ ಇರೋಂಗೆ ಕ್ಷಣಾರ್ಧದಲ್ಲಿ ಪ್ರಕೃತಿ ಹೊಡೆತ ಕೊಟ್ಟು ಕಣ್ಮರೆ ಮಾಡಿಸ್ಬಿಡ್ತಲ್ಲ, ಎಂಥ ದುರಂತ ಇದು ಅಂತ ಆಶ್ಚರ್ಯ ಆಗುತ್ತೆ. ಅವ್ರ ಮನೇಲಿ ಅವ್ರು ಆರಾಮಾಗಿ ಕೂತಿದ್ದವ್ರಿಗೆ ಇದ್ದಕ್ಕಿದ್ದಾಗೆ ಕ್ಷಣಾರ್ಧದಲ್ಲಿ ಜೀವನೂ ಇಲ್ಲ, ಮನೆನೂ ಇಲ್ಲ ಅನ್ನೋ ಮಟ್ಟಿಗೆ ಆಗೋಯ್ತಲ್ಲ. ಇದೆಂಥ ದುರಂತನಪ್ಪ ಅಂತ ಅನ್ಸುತ್ತೆ. NDRF ತಂಡ ಸತತವಾಗಿ ಶೋಧ ಕಾರ್ಯವನ್ನ ಮಾಡ್ತಾನೆ ಇದೆ. ಅಂಕೋಲಾದಲ್ಲಿ ಶಿರೂರಿನಲ್ಲಿ ಆಗಿರ್ತಕ್ಕಂಥ ದುರಂತ, ಗಂಗಾವಳಿ ನದಿ ಸಿಕ್ಕಾಪಟ್ಟೆ ಮುನಿದು ಬಿಟ್ಟಿದೆ. ಅಲ್ಲಿ ಮನುಷ್ಯರ ಮೇಲೆ ಟ್ಯಾಂಕರ್ ನಿನ್ನೆ ಯಾವ ರೀತಿನಲ್ಲಿ ನದಿನಲ್ಲಿ ತೇಲ್ಕೊಂಡು ಹೋಯ್ತು, ಕೊಚ್ಕೊಂಡು ಹೋಯ್ತು ನೋಡಿದ್ದೀವಿ. ನಿನ್ನೆ ಆಗಿರ್ತಕ್ಕಂಥ ಗುಡ್ಡ ಕುಸಿತದ ದುರಂತ ಒಂದು ಕಡೆ, ಮತ್ತೊಂದು ಕಡೆ ಇವತ್ತು ಕೂಡ ಬಂದಿರತಕ್ಕಂಥ ಅಪ್ಡೇಟ್, ಒಂದು 5 ಮನೆಗಳು ಪಾಯ ಮಾತ್ರ ಉಳಿದಿದೆ. ಬಾಕಿ ಏನು ಅಲ್ಲಿ ಮನೆ ಇತ್ತು ಅನ್ನೋದಕ್ಕೂ ಕುರುಹಿಲ್ಲ. ಮನುಷ್ಯರು